ఎవరికి భయపడట్లేదు. వస్తాదా? వైలెన్స్ అంటే మీనింగ్ తెలియక మీ అందరితో ఫ్యాషన్ అయిపోయింది. చూపిస్తా అర్థం, భావం, అవసరం. నా కంబ్యాక్ ఇచ్చిన ప్రతిసారి మ్యాజిక్ జరుగుద్ది. మాయం ఉండదు. రెడ్డి గారు ఈ బిల్డప్లే కొంచెం ప్రాస కోసం ప్రాణం మీద తెచ్చుకోకండి. చూస్తున్నారుగా అతను ఇక్కడికి వచ్చి తెగ డిస్టర్బ్ చేస్తున్నాడు. కొంచెం పక్కెళ్ళండి. ఐ నీడ్ సమ్ బ్రీతింగ్ స్పేస్. తెలుగు ಭಾಷೆలో నాకు ನచ్చని ఒకే ఒక ಪದಂ డాన్. ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಮತ್ತೊಂದು ವಿಡಿಯೋದಲ್ಲಿ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ತೆಲುಗಿನ ಬಹುನಿರೀಕ್ಷಿತ ಆಕ್ಷನ್ ಎಂಟರ್ಟೈನರ್ ಸಿನಿಮಾ ಉಸ್ತಾದ್ ಭಗತ್ ಸಿಂಗ್ ಬಗ್ಗೆ ಸಂಪೂರ್ಣ ರಿವ್ಯೂ ನೋಡೋಣ. ಈ ಒಂದು ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಪವನ್ ಕಲ್ಯಾಣ್ ಅವರು ನಟಿಸಿದ್ದಾರೆ. ನಿರ್ದೇಶನವನ್ನು ಹರೀಶ್ ಶಂಕರ್ ಅವರು ಮಾಡಿದ್ದಾರೆ. ಮೂವಿಯ ಕತೆ ಬಗ್ಗೆ ಮಾತಾಡ್ತಾ ಹೋದ್ರೆ, ಚಿತ್ರದ ಕತೆ ಭಗತ್ ಸಿಂಗ್ ಎಂಬ ಧೈರ್ಯಶಾಲಿ ಪೊಲೀಸ್ ಅಧಿಕಾರಿಯ ಸುತ್ತ ಸಾಗ್ತಿರುತ್ತೆ. ಬಾಲ್ಯದ ತನ್ನ ಗುರುಗಳಿಂದ ಪ್ರೇರಿತನಾದ ಭಗತ್ ಸಿಂಗ್ ಅನ್ಯಾಯದ ವಿರುದ್ಧ ಹೋರಾಡುವ ಶಕ್ತಿಯಾಗಿ ಬೆಳೆದು ಬರ್ತಾನೆ. ಸಮಾಜದಲ್ಲಿ ಭ್ರಷ್ಟಾಚಾರ ಮತ್ತು ಅಪರಾಧದ ವಿರುದ್ಧ ಹೋರಾಡುವ ಅವನ ಪ್ರಯಾಣವೇ ಚಿತ್ರದ ಪ್ರಮುಖ ಕಥಾ ಹಂತವಾಗಿರುತ್ತೆ. ಮೊದಲ ಅರ್ಧದಲ್ಲಿ ನೋಡ್ತಾ ಹೋದ್ರೆ ನಾಯಕನ ಪರಿಚಯ, ಕೆಲವು ಕಾಮಿಡಿ ಸನ್ನಿವೇಶಗಳು ಮತ್ತು ಕುಟುಂಬದ ಅಂಶಗಳಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಮಿಡ್ಲ್ ಆಫ್ ನಲ್ಲಿ ನೋಡ್ತಾ ಹೋದ್ರೆ ಕತೆ ನಿಧಾನವಾಗಿ ಸಾಗಿದ್ರು ಇಂಟರ್ವೆಲ್ ಟ್ವಿಸ್ಟ್ ನಂತರ ಸಿನಿಮಾ ವೇಗ ಪಡೆಯುತ್ತೆ. ಹಾಗೆ ಸೆಕೆಂಡ್ ಹಾಫ್ ನಲ್ಲಿ ನೋಡ್ತಾ ಹೋದ್ರೆ ಆಕ್ಷನ್, ಭಾವನಾತ್ಮಕ ದೃಶ್ಯಗಳು ಮತ್ತು ಪೊಲೀಸ್ ಅಧಿಕಾರಿಯಾಗಿ ಭಗತ್ ಸಿಂಗ್ ನ ಹೋರಾಟವನ್ನು ತೋರಿಸಲಾಗುತ್ತೆ. ಹೀರೋನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಾ ಹೋದ್ರೆ, ಪವನ್ ಕಲ್ಯಾಣ್ ಎಂದಿನಂತೆ ತಮ್ಮ ಕರಿಷ್ಮಾ ಮತ್ತು ಸ್ಕ್ರೀನ್ ಪ್ರೆಸೆನ್ಸ್ ಮೂಲಕ ಅಭಿನಯಗಳನ್ನು ರಂಜಿಸುತ್ತಾರೆ. ಅವರ ಎನರ್ಜಿ, ಡೈಲಾಗ್ ಡೆಲಿವರಿ ಮತ್ತು ಆಕ್ಷನ್ ದೃಶ್ಯಗಳು ಚಿತ್ರದ ಪ್ರಮುಖ ಆಕರ್ಷಣೆಯಾಗಿವೆ ಅಂತಾನೆ ಹೇಳ್ಬೋದು. ಹಾಗೆ ಸೆಕೆಂಡ್ ಮೇನ್ ರೋಲ್ ನ ಮಾತಾಡ್ತಾ ಹೋದ್ರೆ, ಶ್ರೀಲೀಲಾ ತಮ್ಮ ಪಾತ್ರದಲ್ಲಿ ಚೆನ್ನಾಗಿ ನಟಿಸಿದ್ದಾರೆ. ಅವರ ತಮ್ಮ ಮತ್ತು ಪವನ್ ಕಲ್ಯಾಣ್ ನಡುವಿನ ಕೆಲವು ದೃಶ್ಯಗಳು ಮನೋರಂಜನೆ ನೀಡುತ್ತೆ. ಹಾಗೆ ಅದ್ರ ಜೊತೆಗೆ ರಾಶಿ ಖನ್ನಾ ಅವರಿಗೆ ನೀಡಲಾದ ಪಾತ್ರ ಸೀಮಿತವಾಗಿದ್ರು ಅವರು ತಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಖಳನಾಯಕ ಮತ್ತು ಪೋಷಕ ಪಾತ್ರದಲ್ಲಿ ಆರ್ ಪ್ರತಿಭನ್, ಅಶುತೋಷ್ ರಾಣಾ, ನವಾಬ್ ಶಾ, ಗೌತಮಿ ಹಾಗೂ ಇತರ ಕಲಾವಿದರು ಉತ್ತಮವಾಗಿ ನಟಿಸಿದ್ದಾರೆ. ಮೂವಿಯ ಟೆಕ್ನಿಕಲ್ ಬಗ್ಗೆ ಮಾತಾಡ್ತಾ ಹೋದ್ರೆ, ಸಂಗೀತ ನಿರ್ದೇಶಕ ದೇವಿಶ್ರೀ ಪ್ರಸಾದ್ ಅವರು ನೀಡಿರುವ ಹಾಡುಗಳು ಸರಾಸರಿ ಮಟ್ಟದಲ್ಲಿವೆ. ಹಿನ್ನೆಲೆ ಸಂಗೀತ ಅಥವಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ನೋಡ್ತಾ ಹೋದ್ರೆ ತಾಮನ್ನೇಸ್ ಅವರು ನಿರ್ವಹಿಸಿರ್ತಾರೆ. ಕೆಲವು ಆಕ್ಷನ್ ದೃಶ್ಯಗಳು ಬಿಜಿಎಂ ಇಂದಲೇ ಪರಿಣಾಮಕಾರಿಯಾಗಿವೆ. ಫೋಟೋಗ್ರಫಿ ಬಗ್ಗೆ ಮಾತಾಡ್ತಾ ಹೋದ್ರೆ, ಅಯಾಂಕರ್ ಬೋಸ್ ಅವರು ಈ ಒಂದು ಮೂವಿಗೆ ಫೋಟೋಗ್ರಫಿನ ಹ್ಯಾಂಡಲ್ ಮಾಡಿರ್ತಾರೆ. ಆಕ್ಷನ್ ದೃಶ್ಯಗಳು ಮತ್ತು ಫ್ರೇಮ್ಗಳು ಉತ್ತಮವಾಗಿ ಮೂಡಿ ಬಂದಿವೆ ಅಂತಾನೆ ಹೇಳ್ಬಹುದು. ಮೂವಿಯ ಪ್ಲಸ್ ಪಾಯಿಂಟ್ಸ್ ನ ಬಗ್ಗೆ ಮಾತಾಡ್ತಾ ಹೋದ್ರೆ, ಪವನ್ ಕಲ್ಯಾಣ್ ಅವರ ಸ್ಟಾರ್ ಪವರ್ ನೋಡ್ಲಿಕ್ಕೆ ಸಿಗುತ್ತೆ. ಅದ್ರ ಜೊತೆಗೆ ಕೆಲವು ಮಾಸ್ ಡೈಲಾಗ್ಗಳು ಈ ಒಂದು ಮೂವಿಯಲ್ಲಿ ಪವನ್ ಕಲ್ಯಾಣ್ ಇಂದ ನೋಡ್ಲಿಕ್ಕೆ ಸಿಗುತ್ತೆ. ಅದ್ರ ಜೊತೆಗೆ ಎರಡನೇ ಭಾಗದ ಆಕ್ಷನ್ ದೃಶ್ಯಗಳು ಸಹ ಈ ಒಂದು ಮೂವಿಯಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಉತ್ತಮ ನಿರ್ಮಾಣ ಮೌಲ್ಯಗಳು ಸಹ ಈ ಒಂದು ಮೂವಿಯಲ್ಲಿ ಕಾಣ್ತವೆ. ಹಾಗೆ ಅಭಿನಯಗಳಿಗೆ ಬೇಕಾದ ಎಲಿವೇಶನ್ ಸನ್ನಿವೇಶನಗಳು ಸಹ ಈ ಒಂದು ಮೂವಿಲಿ ನೋಡ್ಲಿಕ್ಕೆ ಸಿಗುತ್ತೆ. ಮೂವಿಯ ಮೈನಸ್ ಪಾಯಿಂಟ್ಸ್ ನ ಬಗ್ಗೆ ಮಾತಾಡ್ತಾ ಹೋದ್ರೆ, ಮೊದಲ ಭಾಗ ನಿಧಾನವಾಗಿ ಕಾಣಿಸುತ್ತೆ. ಕಥೆಯಲ್ಲಿ ಹೊಸತನ ಕೊರತೆ ಅನ್ಸ್ಬಹುದು. ಕೆಲವು ಕಾಮಿಡಿ ದೃಶ್ಯಗಳು ಪರಿಣಾಮಕಾರಿಯಾಗಿಲ್ಲ ಅನ್ಸ್ಬಹುದು. ಹಾಗೆ ಅದ್ರ ಜೊತೆಗೆ ನಿರೀಕ್ಷಿಸಿದ ಮಟ್ಟ ಬಲವಾದ ಕತೆ ಇಲ್ಲ ಅನ್ಸ್ಬೋದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಉಸ್ತಾದ್ ಭಗತ್ ಸಿಂಗ್ ಒಂದು ಮಾಸ್ ಕಮರ್ಷಿಯಲ್ ಎಂಟರ್ಟೈನರ್. ಪವನ್ ಕಲ್ಯಾಣ್ ಅಭಿನಯಗಳಿಗೆ ಸಿನಿಮಾ ಖಂಡಿತ ಇಷ್ಟವಾಗಬಹುದು. ಆದ್ರೆ ಹೊಸ ಕತೆ ಅಥವಾ ವಿಭಿನ್ನ ಅನುಭವವನ್ನು ನಿರೀಕ್ಷಿಸುವವರಿಗೆ ಇದು ಸಾಮಾನ್ಯ ಆಕ್ಷನ್ ಚಿತ್ರವಾಗಿ ಕಾಣಬಹುದು. ಒಟ್ಟಾರೆ ಒಮ್ಮೆ ನೋಡಬಹುದಾದ ಮನೋರಂಜನಾ ಚಿತ್ರ ಅಂತಾನೆ ಹೇಳ್ಬಹುದು. ಮೂವಿಯ ಕಾಸ್ಟಿಂಗ್ ಡೀಟೇಲ್ಸ್ ನ ಬಗ್ಗೆ ಮಾತಾಡ್ತಾ ಹೋದ್ರೆ, ಪವನ್ ಕಲ್ಯಾಣ್, ಶ್ರೀಲೀಲಾ, ರಾಶಿ ಖನ್ನಾ, ಆರ್ ಪ್ರತಿಭನ್, ಅಶುತೋಷ್ ರಾಣಾ, ನವಾಬ್ ಶಾ, ಗೌತಮಿ, BS ಅವಿನಾಶ್ ಅವರು ಈ ಒಂದು ಮೂವಿಯಲ್ಲಿ ನೋಡ್ಲಿಕ್ಕೆ ಸಿಗ್ತಾರೆ. ಸೊ ಇದಾಗಿತ್ತು ಪವನ್ ಕಲ್ಯಾಣ್ ಅವರ 2026ರಲ್ಲಿ ರಿಲೀಸ್ ಆಗಿರುವಂತಹ ಉಸ್ತಾದ್ ಭಗತ್ ಸಿಂಗ್ ಮೂವಿ ಬಗ್ಗೆ ರಿವ್ಯೂ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.